ಹೆಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೋಡ್ಬೋದು ನಮ್ಮ ಬ್ಲಾಗ್ನ ಇವಾಗ ಎಲ್ಲಿ ಶುರು ಮಾಡ್ತಾ ಇದೀವಿ ಅಂತ, ನಮ್ಮ ಟೆರೆಸ್ ಅಲ್ಲಿ. ಮತ್ತೆ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೀವು ಯೂಟ್ಯೂಬ್ನ ಶುರು ಮಾಡ್ಬೇಕಂತಿದ್ರೆ 2026 ಅಲ್ಲಿ ನಿಮಗೆ ಬೇಕಾಗಿರೋ 3 ಬೇಸಿಕ್ ಥಿಂಗ್ಸ್ ಯಾವ್ದಾದಪ್ಪ ಅಂತ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಅಷ್ಟೇ ಅಲ್ಲ, ಲಾಸ್ಟಿಗೆ ಒಂದು ಬೋನಸ್ನ ಟಿಪ್ ಕೂಡ ಕೊಟ್ಟಿದ್ದೀನಿ. ಸೊ ಅದು ನಿಮಗೆ ತುಂಬಾನೇ ಯೂಸ್ ಆಗ್ಬೋದು. ಸೊ ವಿಡಿಯೋನ ಶುರು ಮಾಡೋಣ, ಲೆಟ್ಸ್ ಗೋ. ಮೊದಲನೇದಾಗಿ ಬಂದು ನಿಮಗೆ ಯೂಟ್ಯೂಬ್ನ ಶುರು ಮಾಡಬೇಕಂದ್ರೆ ನಿಮಗೆ ಬೇಕಾಗಿರೋದೇ ಒಂದು ಮೊಬೈಲ್ ಫೋನು. ಓಕೆನಾ? ಆ ಮೊಬೈಲ್ ಫೋನ್ ಯಾವುದೇ ಆಗಿರ್ಬೋದು, ನಿಮ್ಮ ಹತ್ರ ಕರೆಂಟ್ಲಿ ಯಾವ ಮೊಬೈಲ್ ಫೋನ್ ಇದೆಯೋ ಅದರಿಂದನೇ ಶುರು ಮಾಡಿ. ಸೊ ನಾನು ಹೇಳೋದಿಷ್ಟೇ, ನಿಮ್ಮ ಹತ್ರ ಒಂದು ಮಿನಿಮಮ್ ಬೇಸಿಕ್ ಐಫೋನ್ ಇದ್ರೆ ಒಳ್ಳೆಯದು. ಲೈಕ್ iPhone 11 ಇಂದ ಹಿಡಿದು iPhone 17 Pro Max ಯಾವುದಾದ್ರೂ ಇರಲಿ, ಮಿನಿಮಮ್ ಒಂದು iPhone 11 ಆದ್ರೂ ತಗೊಂಡು ಇಟ್ಕೊಂಡಿರಿ. ಸೊ ತುಂಬಾನೇ ಯೂಸ್ ಆಗುತ್ತೆ. ಏನಕ್ಕಪ್ಪ ಅಂದ್ರೆ ನಿಮ್ಗೆ ಐಫೋನ್ ಅಲ್ಲಿ ಸಿಗೋ ವಿಡಿಯೋ ಕ್ವಾಲಿಟಿ ಬೇರೆ ಯಾವುದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಸಿಗೋಲ್ಲ. ಹಂಗಂತ ನೀವು ವಿಡಿಯೋ ಮಾಡೋದನ್ನ ಇನ್ನೂ ಡಿಲೇ ಮಾಡಬೇಡಿ. ನಿಮ್ಮ ಹತ್ರ ಇವಾಗ ಯಾವ ಕರೆಂಟ್ಲಿ ಮೊಬೈಲ್ ಇದೆಯೋ, ಅದು ಐಫೋನೇ ಇರ್ಬೋದು, ಆಂಡ್ರಾಯ್ಡೇ ಇರ್ಬೋದು, ಯಾವುದೇ ಇರ್ಬೋದು, ಬೆಟರ್ ನೀವು ಶುರು ಮಾಡಿಬಿಡಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನಪ್ಪಾ ಅಂದ್ರೆ, ನೀವು ವಿಡಿಯೋನ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಲೆನ್ಸ್ ಇರುತ್ತಲ್ಲ ಕ್ಯಾಮ್ರಾದು, ಸೊ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಶುರು ಮಾಡಿ. ಇಲ್ಲ ಅಂದ್ರೆ ನಿಮಗೆ ಫುಟೇಜು ಬ್ಲರ್ರಿನೇ ಬರುತ್ತೆ. ನಿಮ್ಮ ಹತ್ರ iPhone 17 Pro Max ಮೊಬೈಲ್ ಇದ್ರೂ ನಿಮ್ಮ ಒಂದು ಫುಟೇಜು ತುಂಬಾನೇ ಬ್ಲರ್ರೇ ಬರುತ್ತೆ. ಕ್ಲೀನ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಮೈಕ್ರೋಫೈಬರ್ ಕ್ಲಾತ್ ಅಲ್ಲಿ ಅಥವಾ ನಾರ್ಮಲ್ ಬಟ್ಟೆಯಲ್ಲೇ ಒರೆಸ್ಕೊಂಡು ವಿಡಿಯೋನ ಶುರು ಮಾಡಿ. ಮತ್ತೆ ಎರಡನೇದು ಬೇಕಾಗಿರೋದು ನಿಮಗೆ ಒಂದು ಗುಡ್ ಆಡಿಯೋ ಕ್ವಾಲಿಟಿ. ಓಕೆನಾ? ಇವಾಗ ನೋಡ್ಬೋದು, ನನ್ನ ಆಡಿಯೋ ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಇಟ್ ಈಸ್ ಮ್ಯಾನೇಜಬಲ್. ಓಕೆ, ಸೊ ಬೇಸಿಕಲಿ ನಿಮ್ಮ ಒಂದು ಆಡಿಯೋನ 2 ತರ ನೀವು ಫಿಕ್ಸ್ ಮಾಡ್ಬೋದು. ಒಂದು ಎಡಿಟಿಂಗ್ ಅಲ್ಲಿ, ಇನ್ನೊಂದು ಇಂಡೋರ್ ಅಲ್ಲಿ ಶೂಟ್ ಮಾಡಬೇಕು. ಸೊ ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಒಂದು ಒಳ್ಳೆ DJI ಮೈಕ್ ಬರುತ್ತೆ, ಅದು ಮಿನಿಮಮ್ 12,000 ಇಂದ 15,000 ಆಗುತ್ತೆ. ಸೊ ಅದನ್ನೇ ತಗೊಂಡ್ಬಿಡೋಣ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ. ಬಟ್ ಆಮೇಲೆ ಅನ್ನಿಸ್ತು ನನಗೆ ಇನ್ನೂ ಟ್ರಾವೆಲಿಂಗ್ ಬೇರೆ ಮಾಡಬೇಕು, ಸೊ ಅದಕ್ಕೆಲ್ಲ ಬಜೆಟ್ ಬೇಕಾಗುತ್ತೆ. ಸೊ ಅದಕ್ಕೇನೆ ಇವಾಗ 1500 ಮೈಕ್ನ ತಗೊಂಡಿದ್ದೀನಿ. ಫಸ್ಟ್ ಅದನ್ನ ಕಲಿತೀನಿ, ಲೈಕ್ ಅದ್ರದ್ದು ಕ್ವಾಲಿಟಿನ ಚೆಕ್ ಮಾಡ್ತೀನಿ. ಸೊ ಅದನ್ನ ಯೂಸ್ ಟು ಆಗ್ತೀನಿ. ಅದಾದ್ಮೇಲೆ ನಮ್ಮ ವಿಡಿಯೋ ಗ್ರೋ ಆದಂಗೆ ಗೇರ್ಸ್ ನ ಕೂಡ ಅಪ್ಗ್ರೇಡ್ ಮಾಡ್ತೀನಿ. ಮತ್ತೆ ಇವಾಗ 3ನೇ ವಿಷಯಕ್ಕೆ ಬರೋಣ. 3ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ನಿಮಗೆ ಬೇಕಾಗಿರೋದೇ ಕಾನ್ಫಿಡೆನ್ಸ್. ಓವರ್ ಕಾನ್ಫಿಡೆನ್ಸ್ ಅಲ್ಲ, ನಾರ್ಮಲ್ ಕಾನ್ಫಿಡೆನ್ಸ್. ಓಕೆನಾ? ಕಾನ್ಫಿಡೆನ್ಸ್ ಅಂದ್ರೆ ಯಾವ ರೀತಿ ಅಂದ್ರೆ, ನೀವು ಕ್ಯಾಮ್ರಾ ಓಪನ್ ಮಾಡಿದಾಗ ನೀವು ಈ ತರ ಕಾನ್ಫಿಡೆಂಟ್ ಆಗಿ ಮಾತಾಡಕ್ಕೆ ಬರ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಂದೇ ತಗೊಳ್ಳಿ, ನಂದು ಹಿಂದಿನ ವಿಡಿಯೋ ಬಂದು ಟೆಂಪಲ್ ಬ್ಲಾಗ್ ಅಂತ ಬಿಟ್ಟಿದ್ದೆ. ಸೊ ಆ ಒಂದು ಬ್ಲಾಗು ಓಡಲ್ಲ ಅಂತ ನನಗೆ ಫಸ್ಟೇ ಗೊತ್ತಿತ್ತು. ಏನಕ್ಕಪ್ಪ ಅಂದ್ರೆ, ನಾನು ಆ ವ್ಲಾಗ್ ಅಲ್ಲಿ ಕಾನ್ಫಿಡೆನ್ಸ್ ಆಗಿ ಮಾತಾಡಿಲ್ಲ. ನನಗೆ ಗೊತ್ತು, ಲೈಕ್ ಯಾವ ತರ ಅಂದ್ರೆ, ನನ್ಗೊಂಥರ ಶೈ ಫೀಲ್ ಆಗ್ತಿತ್ತು, ಒಂಥರ ಮುಜುಗರ ಆಗ್ತಿತ್ತು. ಏನಕ್ಕಂದ್ರೆ ನಮ್ಮ ಜೊತೆ ಇನ್ನೊಬ್ರು ಬಂದಿದ್ರು ರಿಲೇಷನ್. ಸೊ ಅವ್ರ ಮುಂದೆ ಮಾತಾಡೋಕೆ ನನಗೆ ತುಂಬಾನೇ ಶೈ ಫೀಲ್ ಆಗ್ತಿತ್ತು, ಮುಜುಗರ ಆಗ್ತಿತ್ತು. ಮತ್ತೆ ಪಬ್ಲಿಕ್ ಕೂಡ ಅಷ್ಟೇ. ನಾನು ಬೇರೆ ಜಾಗಕ್ಕೆ ಹೋಗಿದ್ನಲ್ಲ, ಸೊ ಹೆಂಗೆ ಅಂದ್ರೆ, ಲೈಕ್ ಸಿನಾರಿಯೋ ಹೆಂಗ್ ಚೇಂಜ್ ಆಗುತ್ತಪ್ಪ ಅಂದ್ರೆ, ನೀವು ಒಬ್ರು ಫ್ರೆಂಡ್ ಜೊತೆ ಹೋದಾಗ ನೀವು ಮಾತಾಡೋ ಫ್ಲೋ ಡಿಫ್ರೆಂಟ್ ಇರುತ್ತೆ. ಮತ್ತೆ ನಿಮ್ ಫ್ಯಾಮಿಲಿ ಜೊತೆ ಹೋದಾಗ ನಿಮ್ಮ ಮಾತಾಡೋ ಫ್ಲೋ ತುಂಬಾನೇ ಡಿಫ್ರೆಂಟ್ ಇರುತ್ತೆ. ಲೈಕ್ ಏನ್ ಹೇಳಕ್ ಬರ್ತಿದೀನಿ ಅಂದ್ರೆ, ಫ್ರೀಡಮ್. ನಿಮ್ ಫ್ರೆಂಡ್ ಜೊತೆ ಹೋದಾಗ ನಿಮ್ಗೊಂಥರ ಫ್ರೀಡಮ್ ಇರುತ್ತೆ, ಓಪನ್ ಆಗಿ ಏನ್ ಬೇಕಾದ್ರೂ ಮಾತಾಡ್ಬೋದು. ಬಟ್ ಫ್ಯಾಮಿಲಿ ಜೊತೆ ಹಂಗಾಗಲ್ಲ, ಮಾತಾಡಕ್ ಸ್ವಲ್ಪ ಮುಜುಗರ ಆಗುತ್ತೆ. ಸೊ ಅದನ್ನ ನಾನು ಕೂಡ ಫೇಸ್ ಮಾಡಿದೆ. ಸೊ ನಾನು ಹೇಳೋದಿಷ್ಟೇನೆ, ನಿಮ್ಮ ಒಂದು ವಿಡಿಯೋದಲ್ಲಿ ಯಾರೇ ಇರ್ಬೋದು, ಅದು ಎಷ್ಟೇ ದೊಡ್ಡ ಯೂಟ್ಯೂಬರ್ ಅಥವಾ ಯಾರೇ ಇರ್ಬೋದು, ಅವ್ರ ವಿಡಿಯೋದಲ್ಲೂ ಅವ್ರು ಕಾನ್ಫಿಡೆಂಟ್ ಆಗಿ ಮಾತಾಡಿಲ್ಲ ಅಂದ್ರೆ ಅವ್ರ ವಿಡಿಯೋನು ಓಡೋದು ಅಷ್ಟು ಕಮ್ಮಿನೇ. ಓಕೆನಾ? ಮತ್ತೆ ಇವಾಗ ಹೋಗೋಣ ಬೋನಸ್ ಟಿಪ್ಪಿಗೆ. ಓಕೆ ಗಾಯ್ಸ್, ಇವಾಗ ನಿಮ್ಮ ಹತ್ರ ಫೈನಲಿ 3 ಇದೆ. ಒಂದು ಒಳ್ಳೆ ಫೋನು, ಇನ್ನೊಂದು ಒಳ್ಳೆ ಮೈಕು, ಮತ್ತೆ ಇನ್ನೊಂದು ಕಾನ್ಫಿಡೆನ್ಸ್. ನಾನು ಹೇಳ್ದಂಗೆನೆ. ಬಟ್ ಈ 3 ಇದ್ರೂ ಸಾಕಾಗಲ್ಲ. ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಈ 3ಕ್ಕಿಂತ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದೇ ನಿಮಗೆ ಸ್ಟೋರಿ ಟೆಲ್ಲಿಂಗ್. ಸ್ಟೋರಿ ಟೆಲ್ಲಿಂಗ್ ಮೇಲೆ ನಾನೊಂದು ಪೂರ್ತಿ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡ್ಬಿಡ್ಬೋದು. ಸ್ಟೋರಿ ಟೆಲ್ಲಿಂಗು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕಾಂಟೆಂಟ್ ಕ್ರಿಯೇಷನ್ ಮೇಲೆ. ಬೇಸಿಕಲಿ ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ 2 ತರ ಇದೆ. ಒಂದು ಬಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಯೂಟ್ಯೂಬ್ ಶಾರ್ಟ್ಸ್. ಓಕೆನಾ? ಯೂಟ್ಯೂಬ್ ಶಾರ್ಟ್ಸ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ, ಅಲ್ಲಿ ನಿಮಗೆ ಯಾವುದೇ ರೀತಿ ಲೈಕ್ ಸ್ಟೋರಿ ಟೆಲ್ಲಿಂಗು ಅಷ್ಟೇನು ಬೇಕಾಗಿರೋಲ್ಲ. ಸೊ ಬೇಸಿಕಲಿ ಅಲ್ಲಿ ಜನ ನಿಮಗೆ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಬರ್ತಾರೆ, ಬಟ್ ಜಸ್ಟ್ ಸ್ಕ್ರೋಲ್ ಮಾಡಿಬಿಡ್ತಾರೆ. ಬಟ್ ಯೂಟ್ಯೂಬ್ ಹಾಗಲ್ಲ. ಯೂಟ್ಯೂಬ್ ವರ್ಕ್ ಆಗೋದೇನೆ ಯೂಟ್ಯೂಬ್ ವರ್ಕ್ ಆಗೋದೇನೆ ರಿಟೆನ್ಷನ್ ಮೇಲೆ. ಬೇಸಿಕಲಿ ಯೂಟ್ಯೂಬ್ ರಿಟೆನ್ಷನ್ ಅಂದ್ರೆ ಏನಪ್ಪಾ ಅಂತ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬಿಡ್ತೀನಿ, ಎಲ್ಲರೂ ಗಮನ ಇಟ್ಟು ಕೇಳಿ. ಮೊದಲನೇದಾಗಿ ಬಂದು ಯೂಟ್ಯೂಬ್ ರಿಟೆನ್ಷನ್ ಅಂದ್ರೆ, ನಿಮ್ಮ ಒಂದು ಆಡಿಯನ್ಸ್ನ ನೀವು ಎಷ್ಟೊತ್ತು ಹಿಡಿದಿಕ್ಕೊಂತೀರಾ ಅಂದರೆ, ನಿಮ್ಮ ಒಂದು ವಿಡಿಯೋನ, ಲೈಕ್ ನಿಮ್ಮ ಒಂದು ಬ್ಲಾಗು, ಎಕ್ಸಾಂಪಲ್ ನಂದೇ ಬ್ಲಾಗು ಅಥವಾ ನೀವೇ ಒಂದು ಬ್ಲಾಗ್ನ ಮಾಡಿರ್ತೀರಾ, ನಿಮ್ಮ ಒಂದು ಬ್ಲಾಗ್ನ ನಾನು ಎಷ್ಟೊತ್ತು ನೋಡ್ತೀನಿ. ಇವಾಗ ಒಬ್ಬೊಬ್ರು ಈ ವ್ಯೂವರ್ಸ್ ಯಾವ ಥರ ಇರ್ತಾರಪ್ಪ ಅಂದರೆ, ಬರೇ ನಿಮ್ಮೊಂದು ಬ್ಲಾಗ್ ಅಲ್ಲಿ ಒಂದು ಸ್ಟಾರ್ಟಿಂಗ್ ಒಂದು ಹುಕ್ನ ಹಾಕಿರ್ತೀರಾ, ಆ ಒಂದು ಹುಕ್ನ ನೋಡಕ್ ಮಾತ್ರ ಬರ್ತಾರೆ. ಆ ಒಂದು ಹುಕ್ನ ನೋಡಿ ಅವರು ಬೇರೆ ವಿಡಿಯೋಗೆ ಶಿಫ್ಟ್ ಆಗ್ಬಿಡ್ತಾರೆ. ಸೊ ಅಲ್ಲಿ ಯೂಟ್ಯೂಬ್ ಅನಲೈಸ್ ಮಾಡುತ್ತೆ. ಸೊ ಇವ್ರು ಏನಿಗೆ ಬರ್ತಾವ್ರೆ, ನಿಮ್ ವಿಡಿಯೋನ ನೋಡಕ್ಕೆ ಏನಿಗೆ ಬರ್ತಾವ್ರೆ. ಓಕೆ, ಇವ್ರು ಹುಕ್ನ ನೋಡಕ್ ಬಂದ್ರು,
ಇವ್ರು ಹುಕ್ನ ನೋಡಿದ್ರು ಹೊರಟೋದ್ರು. ಸೊ ಅವಾಗ ನಿಮ್ಮ ವಿಡಿಯೋ ಪುಷ್ ಆಗಲ್ಲ, ಮತ್ತು ಅಲ್ಲಿ ಕಾಸು ಕೂಡ ಅಷ್ಟು ಜನ್ರೇಟ್ ಆಗಲ್ಲ, ರೆವೆನ್ಯೂನು ಕೂಡ ಅಷ್ಟು ಜನ್ರೇಟ್ ಆಗಲ್ಲ. ಸೊ ಬೇಸಿಕಲಿ ನೀವು ಎಷ್ಟೊತ್ತು ನಿಮ್ಮ ಆಡಿಯನ್ಸ್ನ ತಡೆದಿಕ್ಕೊಂತೀರಾ, ನಿಮ್ಮ ಒಂದು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡೋ ಥರ ನೀವು ಅವ್ರಿಗೆ ಅಟೆನ್ಷನ್ನ ಕೊಡ್ತೀರಾ, ಅವ್ರಿಗೆ ಆ ಥರ ಇನ್ಫಾರ್ಮೇಷನ್ನ ಹೇಳ್ತೀರಾ, ಅದನ್ನೆಲ್ಲ ಗಮನ ಇಟ್ಟೇನೆ ಯೂಟ್ಯೂಬ್ ನಿಮಗೆ ಮಾನಿಟೈಸೇಷನ್ ಆನ್ ಆಗೋಕ್ಕೆ ಹೆಲ್ಪ್ ಮಾಡೋದು. ಓಕೆನಾ? ಮತ್ತು ರೀಚ್ನು ಅಷ್ಟೇ, ನಿಮ್ಮ ಒಂದು ವಿಡಿಯೋನ ಎಷ್ಟು ಆವ್ರೇಜ್ ಪರ್ಸೆಂಟ್ ನೋಡ್ತಾವ್ರೆ. ಫಾರ್ ಎಕ್ಸಾಂಪಲ್ ನನ್ನ ವಿಡಿಯೋನೇ ಮಿನಿಮಮ್ ಡ್ಯೂರೇಷನ್ ಬಂದು ಒಂದೊಂದು ವಿಡಿಯೋದಲ್ಲಿ 3 ನಿಮಿಷದ ಮೇಲೂ ನೋಡ್ತಾರೆ. ನನ್ನ ಬ್ಲಾಗ್ ಯೂಶಲಿ 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಇರುತ್ತೆ. ಅದರಲ್ಲಿ ನನ್ನ ಬ್ಲಾಗ್ನೇ ಬರೀ 3 ನಿಮಿಷ ಅಥವಾ 4 ನಿಮಿಷ ಮ್ಯಾಕ್ಸಿಮಮ್ ಅಂದರೂ ನೋಡ್ತಾವ್ರೆ. ಇನ್ನೆಲ್ಲ ಮಾಮೂಲಿ 2 ನಿಮಿಷದ ಕೆಳಗಡೆ ಅಥವಾ 1 ನಿಮಿಷದ ಕೆಳಗಡೆನೆ. ಓಕೆನಾ? ಸ್ಟಾರ್ಟಿಂಗ್ ಡೇಸಲ್ಲಿ ಎಲ್ಲರೂ ಇದನ್ನ ಫೇಸ್ ಮಾಡಬೇಕಾಗುತ್ತೆ. ರೀಚ್ನು ಕೂಡ ಅಷ್ಟೇ, ಸಡನ್ ಆಗಿ ಯಾರೂ ಒಂದೇ ವಿಡಿಯೋದಲ್ಲಿ ಯಾರೂ ಮಿಲಿಯನ್ಸ್ ವ್ಯೂಸ್ ಬರಲ್ಲ. ಬರುತ್ತೆ, ಅಂತೂ ಯಾರಿಗೆ ಬರುತ್ತೆ? ಅವ್ರು ಫಸ್ಟೇ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅವ್ರು ಆಲ್ರೆಡಿ ಫೇಮಸ್ ಆಗಿರ್ತಾರೆ. ಇನ್ಸ್ಟಾಗ್ರಾಮೇ ಇರ್ಬೋದು, ಫೇಸ್ಬುಕ್ಕೇ ಇರ್ಬೋದು. ಆ ಒಂದು ಆಡಿಯನ್ಸ್ನ ಅವ್ರ ಆಡಿಯನ್ಸು ಅಲ್ಲಿ ಲಾಯಲ್ ಆಗಿದ್ದರೆ ಅವ್ರು ಆರಾಮಾಗಿ ಆ ಒಂದು ಆಡಿಯನ್ಸ್ನ ಯೂಟ್ಯೂಬ್ಗೆ ಶಿಫ್ಟ್ ಮಾಡ್ಕೊಬೋದು. ಬಟ್ ಯೂಟ್ಯೂಬ್ ಇಸ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಲಾಟ್ಫಾರ್ಮ್. ಇದು ಶಾರ್ಟ್ ಬರೀ ಸ್ಕ್ರೋಲ್ ಮಾಡೋದಲ್ಲ. ಇಲ್ಲಿ ನೀವು ಆಡಿಯನ್ಸ್ನ ಟ್ರಸ್ಟ್ನ ಬಿಲ್ಡ್ ಮಾಡಬೇಕು. ನಿಮ್ಮ ಒಂದು ವಿಡಿಯೋನ ಅವರು ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಲ್ಲಿ ನೋಡ್ತಾರೆ ಅಂದರೆ ನೀವು ಆ ಥರ ಇನ್ಫಾರ್ಮೇಷನ್ನ ಕೊಡಬೇಕು ಅಷ್ಟೇ ಅಲ್ಲ, ಮತ್ತೆ ರಿಯಾಲಿಟಿ ಏನಿದೆ ಅದನ್ನ ತೋರಿಸ್ಬೇಕು. ಇವಾಗ ನೋಡಿ, ನಾನು ಯಾವ ಕಂಜೆಸ್ಟೆಡ್ ಪ್ಲೇಸಲ್ಲಿ ಕುಂತ್ಕೊಂಡು ವಿಡಿಯೋ ಮಾಡ್ತೀನಿ, ಅದೇ ಒಂದು ನನಗೆ ಯಾವುದು ಫ್ಯಾನ್ಸಿ ಸೆಟಪ್ ನಾನು ಯೋಚನೆ ಮಾಡ್ತಿಲ್ಲ. ನನ್ನ ಹತ್ರ ಇವಾಗ ಮೈಕು ಇಲ್ಲ, ನಮಗೆ ಗೊತ್ತು. ಸೊ ನೋಡಿ, ವಿಡಿಯೋ ಮಾಡೋಕ್ಕೆ ನೀವು ಇನ್ನೂ ಅನ್ಕೊಂತಿರ್ತೀರಾ ನನಗೆ ಅದಿಲ್ಲ ಇದಿಲ್ಲ ಅಂತ. ನನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಈಚೆ ಇದ್ದೀನಿ, ಗಾಳಿ ನೋಡಿ, ಗಾಳಿ ಬೀಸ್ತಿದೆ, ಯಾವ ಪ್ಲೇಸಲ್ಲಿ ಕುಂತಿದ್ದೀನಿ, ಆದ್ರೂ ವಿಡಿಯೋ ಮಾಡ್ತಾ ಇದ್ದೀನಿ. ಬೇಸಿಕ್ ಆಗಿ ಇವಾಗ ಕನ್ಕ್ಲೂಷನ್ಗೆ ಬರೋಣ. ವಿಡಿಯೋ ಕನ್ಕ್ಲೂಷನ್ನ ಎಂಡ್ ಮಾಡೋ ಟೈಮು ನಾನು ಹೇಳೋದಿಷ್ಟೇ, ನಿಮ್ಮ ಹತ್ರ ಯಾವುದೇ ಫೋನ್ ಇರಲಿ, ಬೆಟರ್ ನಿಮ್ಮ ಹತ್ರ ಒಂದು ಇವಾಗ ಏನೇ ಫೋನ್ ಇದ್ರು ಅದನ್ನ ಕೊಟ್ಟು ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ಐಫೋನ್ನೇ ನೋಡಿ ತಗೊಳಕ್ಕೆ ಪರ್ಚೇಸ್ ಮಾಡಿ. ಏನಕ್ಕಂದ್ರೆ ವಿಡಿಯೋ ಕ್ವಾಲಿಟಿ ಈಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಯಾವ್ದಾದ್ರು ಬಜೆಟ್ ಬ್ರ್ಯಾಂಡಿ ಮ್ಯಾಕ್ಸಿಮಮ್ ಅಂದ್ರೆ ₹1,000 ಅಥವಾ 1,500 ಒಳಗಡೆ ಒಂದು ಒಳ್ಳೆ ಆಡಿಯೋಬಲ್ ಮೈಕ್ನ ತಗೊಳ್ಳಿ. ಇವಾಗೆಲ್ಲ ಮೈಕ್ ಚೀಪ್ ಆಗಿದೆ. ಮತ್ತೆ ಚೀಪ್ ಅಂತ ತುಂಬಾ ಚೀಪ್ ಮೈಕ್ನ ತಗೊಂಡ್ರು ನಿಮಗೆ ವೇಸ್ಟೇನೆ ಆಗೋದು. ಏನಕ್ಕಂದರೆ ಅದ್ರಲ್ಲಿ ಬರೋಕ್ಕೆ ಆಡಿಯೋ ಇನ್ನೂ ಖರಾಬಾಗಿರುತ್ತೆ ನಿಮ್ಮ ಫೋನು ಆಡಿಯೋಗಿಂತ. ಸೊ ನೋಡ್ಕೊಂಡು ತಗೊಳ್ಳಿ. ಅದ್ರ ಮೇಲೂ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತೀನಿ, ಯಾರು ಟೆನ್ಷನ್ ಮಾಡ್ಕೊಂಬೇಡಿ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಕಾನ್ಫಿಡೆನ್ಸ್ ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್. ಇಷ್ಟೂ ನೀವೇನಾದರೂ ಮಾಸ್ಟರ್ ಮಾಡಿಬಿಟ್ರೆ ನಿಮ್ಮನ್ನು ಯೂಟ್ಯೂಬಲ್ಲಿ ಲಕ್ಷಗಟ್ಟಲೆ ದುಡಿಯೋದ್ರಿಂದ ತಡೆಯೋಕ್ಕೆ ಯಾರ ಕೈಲೂ ಆಗಲ್ಲ. ಸೊ ಈ ಒಂದು ವಿಡಿಯೋ ಉದ್ದೇಶ ಅಷ್ಟೇ, ಯಾವ ಟೈಮ್ಗೂ ಕಾಯಬೇಡಿ, ಯಾವ ಗೇರ್ಸ್ ಇಲ್ಲ ಅಂತಲೂ ತಡ ಮಾಡಬೇಡಿ. ಇವಾಗ ಏನಿದೆ ಅದರಲ್ಲೇ ಶುರು ಮಾಡಿ, ಮಸ್ತ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಮತ್ತು ಬೇಸಿಕ್ ಲೆವೆಲ್ ಆಫ್ ಎಡಿಟಿಂಗ್ನ ಕಲ್ತ್ಕೊಳ್ಳಿ. ಎಡಿಟಿಂಗ್ ಮೇಲೂ ಒಂದು ಸಪ್ರೇಟ್ ವಿಡಿಯೋನ ತರ್ತೀರಿ. ನನ್ನ ಮೋಟಿವೇನು ನನ್ನ ವ್ಯೂವರ್ಸ್ಗೆ ತುಂಬಾ ಈಸಿಯೆಸ್ಟ್ ವೇಯಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತುಂಬಾ ಬೇಸಿಕ್ಕಿಂದನೂ ನಿಮಗೆ ತಿಳಿಸ್ಕೊಡ್ತಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ವ್ಯೂವರ್ಸಿಗೆ ಅರ್ಥ ಆಗ್ದಲೇ ಇರೋ ಥರ ನಾನು ಯಾವತ್ತೂ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.